ನಿಮ್ಮನ್ನು ಗೌರವಿಸಲು ನೀವು ಬೇಡವಾದ ಕಡೆ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳುವುದನ್ನು ನಿಲ್ಲಿಸಿ. ನಿಮ್ಮ ಉಪಸ್ಥಿತಿ ಒಂದು ಉಡುಗೊರೆ, ಮನವಿಯಲ್ಲ. ನಿಮ್ಮ ಮೌಲ್ಯವನ್ನು ತಿಳಿದುಕೊಳ್ಳಿ. ನೀವು ಇಡೀ ಟೇಬಲ್ಗೆ ಅರ್ಹರಾಗಿರುವಾಗ ಎಂದಿಗೂ ಚಿಕ್ಕದರಲ್ಲಿ ತೃಪ್ತಿ ಪಡಬೇಡಿ. ಆಹಾರ, ಸಮಯ ಅಥವಾ ಪ್ರೀತಿಯಲ್ಲಿ ನೀವು ನಿಮಗೆ ತಿನ್ನಿಸುವುದಕ್ಕಿಂತ ಹೆಚ್ಚಾಗಿ ಇತರರಿಗೆ ನೀಡಬೇಡಿ. ನಿಮ್ಮ ಶಕ್ತಿಯನ್ನು ಪ್ರತಿಬಿಂಬಿಸಲು ಸಾಧ್ಯವಾಗದವರನ್ನು ಕತ್ತರಿಸಿ. ಕಂಪನಗಳು ಮಾತುಕತೆಗೆ ಒಳಪಡುವುದಿಲ್ಲ. ಅಸ್ತಿತ್ವವನ್ನು ಮರೆತು ಜನರನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿ. ಕಣ್ಮರೆ ಒಂದು ಪ್ರತಿಕ್ರಿಯೆ. ಮುಂದುವರಿಯಿರಿ. ಇತರರು ನಿಮ್ಮ ಕಥೆಯನ್ನು ನಿಯಂತ್ರಿಸಲು ಎಂದಿಗೂ ಬಿಡಬೇಡಿ. ನಿಮ್ಮ ಸತ್ಯಕ್ಕೆ ಅವರ ಅನುಮೋದನೆ ಅಗತ್ಯವಿಲ್ಲ. ಇತರರ ಬಗ್ಗೆ ಅಥವಾ ನಿಮ್ಮ ವದಂತಿಗಳ ಬಗ್ಗೆ ಕಿವಿ ಕೊಡಬೇಡಿ. ಗಾಸಿಪ್ ಶಾಂತಿಯನ್ನು ಕೊಲ್ಲುತ್ತದೆ. ಒಂದು ಕಡೆಗಣಿಸಿದ ಸಂದೇಶಗಳು ಸಾಕು. 2 ಬಾರಿ ಕರೆ ಮಾಡಿ. ಹತಾಶೆ ಗೌರವವನ್ನು ಕೊಲ್ಲುತ್ತದೆ. 40ನೇ ವಯಸ್ಸಿನ ಒಳಗೆ ನೀವು ಇದನ್ನು ಅರಿತುಕೊಳ್ಳುವಷ್ಟು ಬುದ್ಧಿವಂತರಾಗಲೇಬೇಕು. ಮೌನವಾಗಿರಿ. ಎಲ್ಲವನ್ನೂ ಹೇಳಬೇಕಾಗಿಲ್ಲ. ಕುಳಿತಿರುವಾಗ ಎಂದಿಗೂ ಕೈ ಕುಲುಕಬೇಡಿ. ಭಾವನೆಗಳು ನಿಮ್ಮನ್ನು ಮೀರಿಸಲು ಎಂದಿಗೂ ಬಿಡಬೇಡಿ. ಸಂಬಂಧಕ್ಕಾಗಿ ಎಂದಿಗೂ ಬೇಡಿಕೊಳ್ಳಬೇಡಿ. ನಿಮ್ಮ ಹಿಂದೆ ಯಾರು ಇದ್ದಾರೆ ಅವರನ್ನು ರಕ್ಷಿಸಿ ಮತ್ತು ನಿಮ್ಮ ಪಕ್ಕದಲ್ಲಿರುವವರನ್ನು ಗೌರವಿಸಿ. ಖರೀದಿಸದ ಯಾವುದಾದರೂ ಕೊನೆಯ ತುಂಡನ್ನು ನೀವು ಎಂದಿಗೂ ತಿನ್ನಬೇಡಿ. ಯಾರನ್ನಾದರೂ ಮೆಚ್ಚಿಸಲು ನಿಮ್ಮ ಸ್ನೇಹಿತರನ್ನು ಬಸ್ಸಿನ ಕೆಳಗಡೆ ಎಸೆಯಬೇಡಿ. ನೀವು ಅತಿಥಿಯಾಗಿದ್ದಾಗ ಅಡುಗೆಯನ್ನು ಎಂದಿಗೂ ಅವಮಾನಿಸಬೇಡಿ. ಬೇಡವಾದ ಜಾಗದ ಪಕ್ಕದಲ್ಲಿ ಮೂತ್ರ ವಿಸರ್ಜನೆಯನ್ನು ಬಳಸಬೇಡಿ. ಸಂಭಾಷಣೆಯ ಸಮಯದಲ್ಲಿ ನಿಮ್ಮ ಫೋನುಗಳನ್ನು ಹೊರತೆಗೆಯಬೇಡಿ. ನೀವು ಮಾಡದ ಕೆಲಸಕ್ಕೆ ಎಂದಿಗೂ ಕ್ರೆಡಿಟ್ ತೆಗೆದುಕೊಳ್ಳಬೇಡಿ. ಆಲಿಸಿ, ತಲೆಯಾಡಿಸಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕಣ್ಣಿನ ಸಂಪರ್ಕವನ್ನು ಮಾಡಿ. ನಿಮ್ಮ ಸ್ನೇಹಿತರನ್ನು ಅವರ ಮಕ್ಕಳ ಮುಂದೆ ಗೇಲಿ ಮಾಡಬೇಡಿ. ಸಂದರ್ಭ ಏನೇ ಇರಲಿ ನಿಮ್ಮನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ನೀವು ಮನನೊಂದಿದ್ದರೆ ಯಾರು ಕಾಳಜಿ ವಹಿಸುವುದಿಲ್ಲ. ಆದ್ದರಿಂದ ಅದನ್ನು ನಿಲ್ಲಿಸಿ. ನಿಮ್ಮ ಸಾಮೀಪ್ಯಕ್ಕೆ ಗೌರವ ಕೊಡದೆ ಇರುವವರಿಂದ ದೂರವಾಗುವುದೇ ಒಳ್ಳೆಯದು. ಕಾರಣವಿಲ್ಲದೆ ಮರೆತಿರುವವರನ್ನು ನೆನಪಿಸಿಕೊಳ್ಳುವ ಪ್ರಯತ್ನ ಮಾಡಬಾರದು. ಅತಿಯಾದ ಒಳ್ಳೆಯತನ ಮೂರ್ಖಾವಧಿಯ ಪರಮಾವಧಿ. ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ಜನಗಳು, ಇವರಿಂದ ಆದಷ್ಟು ದೂರವಿದ್ರೆ ಮನಸ್ಸಿಗೆ ನೆಮ್ಮದಿ ತಾನಾಗಿಯೇ ಸಿಗುತ್ತೆ. ನಿಮ್ಮ ಸಂತೋಷಕ್ಕಾಗಿ ಇತರರನ್ನು ಅವಲಂಬಿಸುವುದನ್ನು ನಿಲ್ಲಿಸಿ. ನಿಮ್ಮ ನಿಯಂತ್ರಣಕ್ಕೆ ಮೀರಿದ್ದನ್ನು ಬಿಟ್ಟು ಬಿಡಿ. ಕಾಲ ಕಳೆದಂತೆ ನೀವು ಕಲಿಯುವ ಸುವರ್ಣ ವಿಷಯಗಳು. ಇಡೀ ಜಗತ್ತಿನಲ್ಲಿ ಅತ್ಯಂತ ಮುಖ್ಯವಾದ ಸಂಬಂಧವೆಂದರೆ ನಿಮ್ಮೊಂದಿಗೆ ನೀವು ಹೊಂದಿರುವ ಏಕೈಕ ಸಂಬಂಧ. ಯಾರು ನಿಮ್ಮ ಕಠಿಣ ಪರಿಶ್ರಮದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ, ಅವರು ಫಲಿತಾಂಶವನ್ನು ಮಾತ್ರ ನೋಡುತ್ತಾರೆ. ನಿಮ್ಮ ಸ್ನೇಹಿತರು ಎಷ್ಟೇ ಆತ್ಮೀಯರಾಗಿದ್ದರೂ ಕಾಲ ಕಳೆದಂತೆ ಕಣ್ಮರೆಯಾಗುತ್ತಾರೆ. ಕಾಲ ಯಾವಾಗಲೂ ಒಂದೇ ತರ ಇರುವುದಿಲ್ಲ. ನಿಮ್ಮನ್ನು ಅಳಿಸಿದವರು ಅಳುವ ಕಾಲ ಬಂದೇ ಬರುತ್ತೆ. ಸಹನೆಯಿಂದ ಕಾದು ನೋಡು. ನಾಲಿಗೆ ಹಾಳಾಗಿದ್ದರೆ ತಲೆ ಹಾಳಾಗಿದೆ ಎನ್ನುವುದಕ್ಕೆ ಮೊದಲನೇ ಸಾಕ್ಷಿ. ಕೆಲವೊಮ್ಮೆ ಮನುಷ್ಯ ಎಷ್ಟು ಒಂಟಿಯಾಗಿರುತ್ತಾನೋ ಅಷ್ಟೇ ಸಂತೋಷವಾಗಿರುತ್ತಾನೆ. ನೀವು ಎಷ್ಟು ಸರಳ ಮೃದು ಸ್ವಭಾವದರಾಗಿದ್ದರೂ ಅಷ್ಟೇ ಬೇಗ ಚಾಲಾಕಿ ಮತ್ತು ಮೋಸಗಾರರಿಗೆ ಬಲಿಯಾಗುತ್ತೀರಾ. ದುಷ್ಟರಿಗೆ ಯಾವತ್ತೂ ಒಳ್ಳೆಯದನ್ನು ಮಾಡಬಾರದು. ಚೇಳನ್ನು ನೀವು ಎಷ್ಟೇ ಪ್ರೀತಿಸಿದರೂ ಅದು ಕಚ್ಚುತ್ತದೆ. ಅವಸರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಯಾಕಂದ್ರೆ ಅವಸರದಲ್ಲಿ ತೆಗೆದುಕೊಂಡ ಎಲ್ಲ ನಿರ್ಧಾರಗಳು ತಪ್ಪಾಗಿಯೇ ಇರುತ್ತದೆ. ಯಾರಿಗೆ ಏನು ಬೇಕು ಅದನ್ನು ಮಾತನಾಡಲಿ. ಅವರಿಗೆ ನಾವಲ್ಲ, ಸಮಯವೇ ಉತ್ತರಿಸುತ್ತೆ. ನಿಮ್ಮ ವೀಕ್ನೆಸ್ ಅನ್ನು ಯಾರಿಗೂ ಹೇಳಬೇಡಿ. ಯಾಕಂದ್ರೆ ಜನ ಅದರ ಉಪಯೋಗಿಸಿಕೊಳ್ಳುತ್ತಾರೆ. ನೋವು ಕೊಟ್ಟವರು ಯಾರೋ ಬೇರೆಯವರಾಗಿದ್ದರೆ ಬೇಜಾರಾಗುತ್ತಿರಲಿಲ್ಲ. ನಮ್ಮ ಬೆನ್ನ ಹಿಂದೆ ಚುಚ್ಚಿದವರು ನಮ್ಮವರೇ ಆಗಿದ್ದಾರೆ. ಸಮಯದೊಂದಿಗೆ ಎಲ್ಲ ಬದಲಾಗುತ್ತೆ. ಗೆಳೆತನ, ಪ್ರೀತಿ, ಪರಿಸ್ಥಿತಿ ಕೂಡ. ದುಃಖ ಮತ್ತು ವೈಫಲ್ಯಗಳು ಜೀವನದ ಒಂದು ಭಾಗ. ಮನೆಯಂತಹ ಸ್ಥಳವಿಲ್ಲ. ಕುಟುಂಬ ಮತ್ತು ಹಣವು ಅತ್ಯಂತ ಮುಖ್ಯ. ನಿಮ್ಮೊಂದಿಗೆ ಪ್ರೀತಿಯಲ್ಲಿರುವ ವ್ಯಕ್ತಿಯನ್ನು ಗುರುತಿಸಲು 7 ಮಾರ್ಗಗಳು. ಕೆಲವೊಮ್ಮೆ ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಹೇಳಲು ಕಷ್ಟವಾಗುತ್ತದೆ. ಅಥವಾ ಕೆಲವೊಮ್ಮೆ ನಿಮ್ಮ ಮುಂದೆ ಒಬ್ಬ ವ್ಯಕ್ತಿ ಬಹುಶಃ ನಿಮ್ಮನ್ನು ಪ್ರೀತಿಸುತ್ತಿರಬಹುದು, ಆದರೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ತುಂಬಾ ಕೆಲಸವಿದ್ದಾಗಲೂ ಅವರು ನಿಮ್ಮೊಂದಿಗೆ ತಮಾಷೆ ಮಾಡುತ್ತಾರೆ. ಕೈಯಲ್ಲಿರುವ ಕೆಲಸವು ತಮಾಷೆಯ ಸಂಗತಿ ಎಲ್ಲದಿದ್ದರೂ ಅವರು ನಿಮ್ಮೊಂದಿಗೆ ಮೋಜು ಮಾಡುತ್ತಾರೆ.
ಕೈ ತುಂಬ ಕೆಲಸವಿದ್ದಾಗಲೂ ಸಹ ಯಾವಾಗಲೂ ನಿಮಗಾಗಿ ಸಮಯ ಕೊಡುವ ವ್ಯಕ್ತಿಯ ಕಡೆಗೆ ಗಮನ ಕೊಡಿ. ಉದಾಹರಣೆಗೆ, ನೀವು ಜೀವನದಲ್ಲಿ ಮುಂದುವರಿಯಲು ಸಹಾಯ ಮಾಡುವವರು. ಅವರು ನಿಮ್ಮನ್ನು ತುಂಬಾ ನೋಡುತ್ತಾರೆ. ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಿರುವಾಗ ಅವರು ನಿಮ್ಮ ಕಣ್ಣುಗಳನ್ನು ಹೆಚ್ಚು ನೇರವಾಗಿ ನೋಡುತ್ತಾರೆ. ಹಾಗೆಯೇ ಅವರು ದೀರ್ಘಕಾಲದವರೆಗೆ ನಿಮ್ಮೊಂದಿಗೆ ಇರಲು ಬಯಸುತ್ತಾರೆ. ಅವರು ನಿಮ್ಮ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ. ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಲ್ಲವೇ, ಆದರೆ ಜನರು ಅವರಿಗೆ ಮುಖ್ಯವಾದ ವಿಷಯಗಳಿಗೆ ಮತ್ತು ತಮಗೆ ಬೇಕಾಗಿರುವವರಿಗೆ ಸಮಯವನ್ನು ನೀಡುತ್ತಾರೆ. ಯಾರಾದರೂ ಪ್ರೀತಿಸುತ್ತಿರಬಹುದು. ಅವರು ನಿಮ್ಮ ಮೇಲೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಲು ಪ್ರಾರಂಭಿಸಿದಾಗ, ನಿಮಗೆ ಏನಾದರೂ ಆದಾಗ ಯಾರಾದರೂ ಕಾಳಜಿ ಹೊಂದುವುದು ಮಾತ್ರವಲ್ಲದೆ ನಿಮ್ಮ ಒಳ್ಳೆಯ ಸಮಯ ಮತ್ತು ಕೆಟ್ಟ ಸಮಯದಲ್ಲಿ ಕಾಳಜಿಯನ್ನು ಪ್ರದರ್ಶಿಸುತ್ತಾರೆ. ಅಂದರೆ ನಿಮ್ಮ ಸಂತೋಷವು ಅವರ ಸಂತೋಷ, ನಿಮ್ಮ ದುಃಖವು ಅವರ ದುಃಖ. ಅವರು ಸಣ್ಣ ವಿಷಯಗಳನ್ನು ನೆನಪಿಟ್ಟುಕೊಂಡಿರುತ್ತಾರೆ. ಪ್ರೀತಿಯಲ್ಲಿರುವ ಯಾರಾದರೂ ನಿಮ್ಮ ಜನ್ಮದಿನ, ನಿಮ್ಮ ನೆಚ್ಚಿನ ಬಣ್ಣ ಮತ್ತು ನೆಚ್ಚಿನ ಊಟವನ್ನು ನೆನಪಿಸಿಕೊಳ್ಳುತ್ತಾರೆ. ಆದ್ದರಿಂದ ಅವರು ನೆನಪಿಡುವ ಮತ್ತು ನಿಮಗಾಗಿ ಮಾಡುವ ಸಣ್ಣ ವಿಷಯಗಳು ಸಹ ಅರ್ಥಪೂರ್ಣವಾಗಿದೆ. ಅವರು ತಮ್ಮ ಜೀವನದಲ್ಲಿ ಪ್ರಮುಖ ವ್ಯಕ್ತಿಗಳಿಗೆ ನಿಮ್ಮನ್ನು ಪರಿಚಯಿಸುತ್ತಾರೆ. ಅವರು ಭಾವನಾತ್ಮಕವಾಗಿ ನಿಮಗೆ ಹತ್ತಿರವಾಗಲು ಬಯಸುತ್ತಾರೆ. ಅವರು ಆಗಾಗ್ಗೆ ಭವಿಷ್ಯದ ಬಗ್ಗೆ ಮಾತನಾಡುತ್ತಾರೆ. ಅವರು ಇದ್ದಕ್ಕಿದ್ದಂತೆ ನಿಮ್ಮೊಂದಿಗೆ ಮುಂದಿನ ಭವಿಷ್ಯದ ಬಗ್ಗೆ ಮಾತನಾಡಿದರೆ ಅವರು ಪ್ರೀತಿಯಲ್ಲಿ ಬೀಳುತ್ತಿದ್ದಾರೆ ಅಥವಾ ಈಗಾಗಲೇ ನಿಮ್ಮನ್ನು ಪ್ರೀತಿಸುತ್ತಿರುವ ಸಂಕೇತವಾಗಿದೆ.